ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಕಸದ ಸಮಸ್ಯೆ ಎಲ್ರಿಗೂ ತಲೆನೋವಾಗಿ ಪರಿಣಮಿಸಿದೆ. ಈ ಸಮಸ್ಯೆಯ ಪರಿಹಾರದ ಬಗ್ಗೆ ಅರಿವು ಮೂಡಿಸೋದಕ್ಕೆ ನಗರದಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮ ನಡೆಯಿತು. ಏನದು, ಅದರ ವಿಶೇಷತೆ ಏನು, ನೀವೇ ನೋಡಿ. ಗಾರ್ಡನ್ ಸಿಟಿಯ ಗಾರ್ಬೇಜ್ ಕಿರಿಕಿರಿಗೆ ಪಾಲಿಕೆಯಿಂದಂತಲೂ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ ಕಸ ವಿಲೇವಾರಿ ಹೇಗೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಲು ಇವತ್ತು ವೇಕಪ್ ಕ್ಲೀನಪ್ ಅನ್ನೋ ವಿನೂತನ ಕಾರ್ಯಕ್ರಮವನ್ನು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಲಾಗಿತ್ತು. ಇಲ್ಲಿ ಪ್ರಾತ್ಯಕ್ಷಿಕೆ ವೇಳೆ ತೋರಿಸಲಾದ ಅಗ್ನೋ ಅನ್ನೋ ಮಿಷನ್ ಗಮನ ಸೆಳೆಯಿತು. ಅದರೊಳಗೆ ಪ್ಲಾಸ್ಟಿಕ್ ಹಾಕಿ ಕೊಂಚ ನೀರು ಹಾಕಿದ್ರೆ ಎಲ್ಲ ಪುಡಿ ಪುಡಿಯಾಗಿ ಹೊರಬಂತು. ಇನ್ನು ಹಸಿ ಕಸವನ್ನು ಹಾಕಿದ್ರೆ ಅದು ಗೊಬ್ಬರವಾಗಿ ಬಿಡ್ತು. ಬೇರೆ ಎಲ್ಲ ಟೈಪ್ ಕ್ಯಾರಿ ಬ್ಯಾಗ್ಸ್ನ ಇದರಲ್ಲಿ ಗ್ರಾನ್ಯುಲೇಟ್ ಮಾಡ್ಬೋದು. ಅದನ್ನು ವಿ ಕ್ಯಾನ್ ರೀಯೂಸ್ ಇಟ್ 100% ರೀಸೈಕಲ್ ಮಾಡ್ಬೋದು. ಅವಾಗೇನಾಗುತ್ತೆ, ಗಾರ್ಬೇಜಲ್ಲಿ ಅದು ಬರೋದಿಲ್ಲ. ಅವಾಗೇನಾಗುತ್ತೆ, ಲಿಟರಿಂಗ್ ಏನು ಕಾಣುತ್ತೆ ಪ್ರಪಂಚಕ್ಕೆ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕವರ್ ಹಾರಾಡೋದಿಲ್ಲ, ಅದು ಎಂಟೈರ್ಲಿ ಎರೆಡಕ್ಕೆ ಆಗುತ್ತೆ ಅಂತ ಹೇಳಿ. ಆದರೆ BBMP ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ಅದ್ಯಾಕೋ ಮೇಯರ್ ವೆಂಕಟೇಶ್ ಅವರೇ ಗೈರಾಗಿದ್ರು. ಕಾರ್ಯಕ್ರಮ ಉದ್ಘಾಟಿಸಿದ CM ಶೆಟ್ಟರ್ ನಗರದ ಕಸದ ಕಿರಿಕಿರಿಗೆ ತಂತ್ರಜ್ಞಾನವೇ ಉತ್ತರವಾಗಬಲ್ಲದು ಅಂದ್ರು. ನೋಡಿದ್ವಿ, ಈಗೆಲ್ಲ ನಮ್ಮ ಕಡೆ ಬಂದು ಪ್ರೆಸೆಂಟೇಷನ್ ಮಾಡ್ತಾರೆ. ಈ ರೀತಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ವಿದ್ಯುತ್ತನ್ನು ಪ್ರೊಡಕ್ಷನ್ ಮಾಡುವಂಥದ್ದು, ಕಸದಿಂದ ರಸ ಮಾಡುವಂಥದ್ದು, ಈ ರೀತಿ ಹಲವಾರು ವಿಚಾರಗಳನ್ನು ಬಂದು ನಮ್ಮ ಮುಂದೆ ಪ್ರೆಸೆಂಟೇಷನ್ ಮಾಡ್ತಾರೆ. ಅವನು ಒಂದೊಂದು ನಾವೀಗ ಈಗ ಪ್ರಾರಂಭ ಮಾಡಿದ್ವಿ, ನಾವು ಅಡಾಪ್ಟ್ ಮಾಡಲಿಕ್ಕೆ. ಅದು ಬಹುಶಃ ಇನ್ನು 10 ವರ್ಷದಿಂದ ಆಗಬೇಕಾಗಿತ್ತು ನಮ್ಮ ಬೆಂಗಳೂರಿನಲ್ಲಿ, ಆಗಲಿಲ್ಲ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ ಅನಂತ್ ಕುಮಾರ್ ಕಸ ವಿಲೇವಾರಿಗಾಗಿ ಒಂದು ಘನ ತ್ಯಾಜ್ಯ ನಿರ್ವಹಣಾ ಪ್ರಾಧಿಕಾರ ಮಾಡಬೇಕು, ಇದರ ಬಗ್ಗೆ ಮುಖ್ಯಮಂತ್ರಿಗಳು ಬಜೆಟ್ ವೇಳೆ ಕ್ರಮ ಕೈಗೊಳ್ಳಬೇಕು ಅಂದರು. ಬೆಂಗಳೂರು ವೇಸ್ಟ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನುವಂಥ ಒಂದು ಅಥಾರಿಟಿಯನ್ನು ನೀವು ನಿರ್ಮಾಣ ಮಾಡಿದರೆ ಈ ಇಡೀ ಸಮಸ್ಯೆ ಆವಾಗ ಅದು BBMPಯಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಆ ಥರದ ಒಂದು ಎಂಪವರ್ಡ್ ಅಥಾರಿಟಿಯನ್ನು, ಬೆಂಗಳೂರು ವೇಸ್ಟ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ತಾವು ಈ ಬಜೆಟ್ನಲ್ಲೇ ಘೋಷಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಕರೆ ಕೊಡ್ತಾ ಇದ್ದೇನೆ. ಫೆಬ್ರವರಿ 10ರವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕಸದ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಅನ್ನೋದರ ಒಂದಕ್ಕಿಂತ ಒಂದು ಭಿನ್ನವಾದ ಪ್ರಾತ್ಯಕ್ಷಿಕೆ ಕೊಡಲಾಗ್ತಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ಮೇಯರ್ ಗೈರಾಗಿದ್ದು ಅಚ್ಚರಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಏನೇನು ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸದಾ ಒಂದೊಂದು ರಗಳೆ, ವಿವಾದ ಇದ್ದತೆ. ಮುಂದಿನ ಕುಲಪತಿ, ಕುಲಸಚಿವ ಯಾರು ಅನ್ನೋ ಗೊಂದಲವನ್ನ ಸಚಿವರು, ಅಧಿಕಾರಿಗಳ ಹೇಳಿಕೆ ಮತ್ತಷ್ಟು ಗೋಜಲಮಯವಾಗಿಸಿದೆ. ಜ್ಞಾನಭಾರತಿ ವಿವಿ ಹೆಸರು ಕೇಳಿದ್ರೆ ಸಾಕು ಜನ ಮೂಗು ಮುರಿಯೋ ಹಾಗಾಗಿದೆ. ಯಾಕಂದ್ರೆ ದಿನಕ್ಕೊಂದು ರಗಳೆ, ರಾದ್ದಂತ ವಿವಾದಗಳದ್ದೇ ಅಬ್ಬರ. ಈಗ ಮುಂದಿನ ಕುಲಪತಿ ಯಾರಾಗ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಈಗಾಗಲೇ ಜನವರಿ 4ರಂದು ವಿವಿಯ ಶೋಧನಾ ಸಮಿತಿ ತರಾತುರಿಯಲ್ಲಿ ಕುಲಪತಿ ಆಯ್ಕೆ ಬಗ್ಗೆ ಚರ್ಚೆ ನಡೆಸಿ ರಾಜ್ಯಪಾಲರಿಗೆ ವರದಿ ನೀಡಿದೆಯಂತೆ. ಆದರೆ ಈ ಬಗ್ಗೆ ಯಾರೂ ತುಟಿಪಿಟಕ್ಕಂತಿಲ್ಲ. ಈ ವಿಚಾರವಾಗಿ ಉನ್ನತ ಶಿಕ್ಷಣ ಸಚಿವ CT ರವಿ ಅವರನ್ನ ಕೇಳಿದ್ರೆ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಉತ್ತರಿಸ್ತಾರೆ. ಈಗ ನಾನು 2 ಬಾರಿ ಪ್ರಯತ್ನ ಮಾಡಿದ್ದೀನಿ. 2ನೇ ತಾರೀಕಿನ ನಂತರ ಅವರು ಕೇರಳದಲ್ಲಿ ಜಂಟಿ ಅಧಿವೇಶನ ಉದ್ದೇಶಿ ಭಾಷಣ ಮಾಡಲಿಕ್ಕೆ ಅಲ್ಲಿ ಮಾತಾಡಲಿಕ್ಕೆ ಹೋಗಿರೋದ್ರಿಂದ, ಅಲ್ಲಿ ರಾಜ್ಯಪಾಲರಾಗಿ ಅಲ್ಲೂ ಹೊಣೆಗಾರಿಕೆ ಇರೋದ್ರಿಂದ 2ನೇ ತಾರೀಕಿನ ನಂತರ ಭೇಟಿಯಾಗಲಿಕ್ಕೆ ಹೇಳಿದ್ದಾರೆ. ಅವ್ರನ್ನ ಭೇಟಿಯಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರದ ನಿಲುವನ್ನು ಅವ್ರ ಜೊತೆಗೆ ತಿಳಿಸ್ತೇವೆ. ಇನ್ನು ಈ ಬಗ್ಗೆ ಹಂಗಾಮಿ ಕುಲಪತಿ ರಂಗಸ್ವಾಮಿ ಅವರನ್ನು ಕೇಳಿದರೆ ತಮಗೆ ಏನೂ ಗೊತ್ತೇ ಇಲ್ಲ ಅಂತ ತಲೆ ಆಡಿಸ್ಬಿಟ್ರು. ಅಂದರೆ ಈಗ ಟೈಮಿಂಗ್ಸ್ ಪ್ರಕಾರ ಇವತ್ತು ನಿಮ್ಮದಿತ್ತು ಡೆಡ್ಲೈನ್ ಅಂತ ಇರುತ್ತೆ, ಇತ್ತು ಅಂದರೆ ನಮಗೆ ಮಾಹಿತಿ ಬಂತು. ಸೊ ಅದರ ಬಗ್ಗೆ ಏನಾದರೂ ಗೊತ್ತಾಗಿದೆ ಏನಂತ ಸರ್? ಮುಂದಿನ ಕುಲಪತಿ ಬಗ್ಗೆ ಎಲ್ಲೂ ಸುದ್ದಿ ಹೊರಗೆ ಬಂದಿಲ್ಲವಾದರೂ ಕೆಲವರ ಹೆಸರುಗಳು ಎಲ್ಲರ ಬಾಯಲ್ಲೂ ಹರಿದಾಡ್ತಿವೆ. ಕೆಮಿಸ್ಟ್ರಿ ವಿಭಾಗದ ಪ್ರೊಫೆಸರ್ ರಾಮಕೃಷ್ಣ ಸ್ವಾಮಿ, ಐಸೆಕ್ನ ಕಾರಂತ್ ಹಾಗೂ ಮಂಗಳೂರು ವಿವಿಯ ಪ್ರೊಫೆಸರ್ ತಿಮ್ಮೇಗೌಡ ಅವರ ಹೆಸರು ಕೇಳಿಬರ್ತಿವೆ. ಪ್ರಸ್ತುತ ವಿವಿ ಹಂಗಾಮಿಮಯವಾಗಿದೆ. ಕೇವಲ ಕುಲಪತಿ ಸ್ಥಾನವಷ್ಟೇ ಅಲ್ಲ, ವಿವಿಯ ಕುಲಸಚಿವ ಸ್ಥಾನವೂ ಕೂಡ ಈಗ ಹಂಗಾಮಿ ಕುಲಸಚಿವರಿಂದ ಅಲಂಕಾರಗೊಂಡಿದೆ. ಅದ್ಯಾವಾಗ ಕುಲಪತಿ ಕುಲಸಚಿವರ ನೇಮಕವಾಗುತ್ತೋ ಅದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಸಾಮಾನ್ಯವಾಗಿ ನಗರಗಳ ಜನರು ಬೇರೆಯವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ತುಂಬಾ ಕಡಿಮೆ. ಇಲ್ಲಿ ದುಡ್ಡೇ ದೊಡ್ಡಪ್ಪ. ಆದರೆ ಇಂಥ ಜನರ ಮಧ್ಯೆ ಇಲ್ಲೊಬ್ಬ ಅಪರೂಪದ ವ್ಯಕ್ತಿ ಇದ್ದಾರೆ. ಅನ್ಯಾಯಗಳ ವಿರುದ್ಧ ಹೋರಾಟದಲ್ಲೇ ಬದುಕಿನ ಸಾರ್ಥಕತೆ ಕಂಡುಕೊಂಡಿದ್ದಾರೆ.
ಹೀಗೆ ಸಣ್ಣ ಕೊಠಡಿಯಲ್ಲಿ ಕುಳಿತಿರುವ ಇವರ ಹೆಸರು ವಾಸುದೇವ್. ಜನರು ಕೋರ್ಟು ಕಚೇರಿ ಅಂದ್ರೆ ದೂರ ಸರಿಯುತ್ತಾರೆ. ಯಾರು ಏನಾದರೂ ಆಗಲಿ ತಮಗೇನು ನಷ್ಟವಾಗದಿದ್ರೆ ಸಾಕು ಅಂತಾರೆ. ಆದ್ರೆ ಇವರು ಹಾಗಲ್ಲ. ಅನ್ಯಾಯದ ವಿರುದ್ಧ ಅವಿರತ ಹೋರಾಟ ನಡೆಸುತ್ತಿದ್ದಾರೆ. ಇದುವರೆಗೂ ಬರೋಬ್ಬರಿ 100ಕ್ಕೂ ಹೆಚ್ಚು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಸಲ್ಲಿಸುವ ಮೂಲಕ ಅನ್ಯಾಯದ ವಿರುದ್ಧ ಸಿಡಿದೆದ್ದಿದ್ದಾರೆ. ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳ ಬೆವರಿಳಿಸುವುದಷ್ಟೇ ಅಲ್ಲ, ಹಲವು ನ್ಯಾಯಾಧೀಶರ ಅಕ್ರಮ ನಿವೇಶನ ಹಂಚಿಕೆಯನ್ನು ಬಯಲಿಗೆಳೆದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯಾಗಿದ್ದಂಥ ಕೃಷ್ಣ ಆಮೇಲೆ ಧರ್ಮಸಿಂಗು, ಆಮೇಲೆ ಕುಮಾರಸ್ವಾಮಿ, ಯಡಿಯೂರಪ್ಪ, ಇವ್ರು 4 ಕಾಲು ಇದು ಸೇರಿ 2600ರಿಂದ 2007ನೇ ಇಸ್ವಿನಲ್ಲಿ ನಾನು ಇದಕ್ಕೆ ಮಾಹಿತಿಗಳನ್ನು ಪಡೆದುಕೊಂಡೆ. ಇನ್ನು ಮೂಲತಃ ವಕೀಲರಾದ ವಾಸುದೇವ್ ತಮ್ಮ ಕೇಸ್ಗಳನ್ನು ತಾವೇ ವಾದಿಸ್ತಾರೆ. ವಿಶೇಷ ಅಂದ್ರೆ ವಾಸುದೇವ್ ಹಾಗೂ ಪತ್ನಿ ನಾಗಮಣಿಗೆ ಮಕ್ಕಳೆಂದ್ರೆ ಪಂಚಪ್ರಾಣ. ಹಾಗಾಗಿಯೇ ವಠಾರದ ಮಕ್ಕಳೊಂದಿಗೆ ಇವರ ಮನೆ ಸದಾ ನಂದನವನದಂತಿರುತ್ತೆ. ಇಷ್ಟು ದೊಡ್ಡ ವಕೀಲರಾದ್ರೂ ಸಣ್ಣ ವಠಾರದಲ್ಲಿಯೇ ವಾಸ ಮಾಡ್ತಿರೋದು ಇವರ ಸರಳತೆಗೆ ಸಾಕ್ಷಿಯಾಗಿದೆ. ನಾನು ಅದ್ರ ಬಗ್ಗೆ ಏನು ಬೇಜಾರು ಮಾಡ್ಕೊಳ್ಳೋ, ನಾನೇನು ಕೇಳೋದಕ್ಕೂ ಹೋಗಲ್ಲ ಅವ್ರನ್ನ. ಅವರು ಪ್ರೊಫೆಷನ್ದು ಅವರು ಮಾಡ್ತಾರೆ. ನಾನು ಅದರ ಬಗ್ಗೆ ಏನು ಎನ್ಕ್ವೈರಿ ಮಾಡೋದಿಲ್ಲ, ಕೇಳೋದಿಲ್ಲ. ಬೇಕಾದಷ್ಟು ಹಣ ಮಾಡುವಂತಹ ವೃತ್ತಿಯಲ್ಲಿ ಇದ್ರೂ ಜನಸೇವೆಯೇ ಜನಾರ್ದನ ಸೇವೆ ಅಂತಿರೋ ವಾಸುದೇವ್ ಅವರಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ಕ್ಯಾಮರಾಮನ್ ಲೋಕೇಶ್ ಜೊತೆ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,480 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,760 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಡಿಫರೆಂಟ್ ವೆರೈಟಿ ಟೀಗಳ ಬಗ್ಗೆ ಹೇಳ್ತೀನಿ ಬ್ರೇಕ್ ನಂತರ.